ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಈ ಶಕ್ತಿ ತಿರುಗಾಡುತ್ತಿದೆ. ಆ ಶಕ್ತಿ ಯಾವುದು ಎಂದು ತಿಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಿ. ನಿಮ್ಮ ಎದೆ ಜಲ್ಲನ್ನುತ್ತೆ. ಆ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಕಾರಣ ಕೂಡ ನೀವೇ. ನೀವು ಮಾಡಿದ ಒಂದು ಚಿಕ್ಕ ತಪ್ಪಿನ ಕಾರಣದಿಂದ ಆ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಿದೆ. ಆ ಶಕ್ತಿ ದೈವಶಕ್ತಿನ ಅಥವಾ ದುಷ್ಟಶಕ್ತಿನ ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೇಷರಾಶಿಯವರು ತುಂಬಾ ಬುದ್ಧಿವಂತರು. ಇವರು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದರೆ ಒಂದಕ್ಕೆ 4 ಸಲ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಎಲ್ಲ ವಿಷಯದಲ್ಲೂ ತುಂಬಾ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುತ್ತಾರೆ. ಇವರಿಗೆ ತಮಗೆ ಸಂಬಂಧಿಸಿದಂತ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಅವರ ಮೇಲೆ ಹುಚ್ಚು ಪ್ರೀತಿ ಇರುತ್ತದೆ. ಕೆಲ ವರ್ಷಗಳಿಂದ ಮೇಷರಾಶಿಯವರ ಮನೆಯಲ್ಲಿ ಹೆಚ್ಚಾಗಿ ಗಲಾಟೆಗಳು ನಡೆಯುತ್ತಿದೆ. ಇವರು ಎಷ್ಟು ಪ್ರೀತಿ ತೋರಿಸಿದರೂ ಕೂಡ ಮನಸ್ತಾಪ ಅನ್ನೋದು ಬರುತ್ತಲೇ ಇದೆ. ಇವರು ಒಂದು ರೀತಿಯಲ್ಲಿ ನರಕ ಅನುಭವಿಸುತ್ತಿದ್ದಾರೆ ಎಂದು ಹೇಳಬಹುದು. ಮೇಷರಾಶಿಯವರ ಮೇಲೆ ನರದೃಷ್ಟಿ ತುಂಬಾ ಹೆಚ್ಚಾಗಿರುತ್ತದೆ. ಅದರ ಜೊತೆಗೆ ಇತ್ತೀಚೆಗೆ ಇವರ ಮನೆಯಲ್ಲಿ ಈ ಶಕ್ತಿ ಪ್ರವೇಶಿಸಿದ ಕಾರಣ ಹೊರಗಡೆಯವರ ಕಣ್ಣಿಗೆ ಇವರು ಚೆನ್ನಾಗಿ ಕಾಣಿಸುತ್ತಿದ್ದರೂ ಮನೆಯಲ್ಲಿ ಮಾತ್ರ ಒಳಗೊಳಗೆ ನರಕ ನೋಡುತ್ತಿದ್ದಾರೆ. ಈ ಮಧ್ಯಕಾಲದಲ್ಲಿ ಮೇಷರಾಶಿಯವರಿಗೆ ಮನೆಯಲ್ಲಿ ಹೆಚ್ಚು ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲದಿರುವುದು, ಮಕ್ಕಳ ಜೊತೆ ಮನಸ್ತಾಪ ಬರುವುದು, ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು, ಆರೋಗ್ಯ ಹದಗೆಡುವುದು, ವಾಸ್ತು ದೋಷಗಳು ಆಗುವುದು, ಯಾವುದೋ ಒಂದು ರೀತಿಯಾದ ಭಯ ಇವರನ್ನು ಕಾಡುವುದು, ಸರಿಯಾಗಿ ನಿದ್ದೆ ಬರದಿರುವುದು, ಮನಃಶಾಂತಿ ಇಲ್ಲದಿರುವುದು, ಒಂದು ನಿಮಿಷ ಮಾಡಿದ ಆಲೋಚನೆ ಇನ್ನೊಂದು ನಿಮಿಷಕ್ಕೆ ಬದಲಾಗುವುದು, ಅಂದರೆ ಚಂಚಲ ಸ್ವಭಾವದಿಂದ ನಡೆದುಕೊಳ್ಳುವುದು, ಇದೆಲ್ಲ ಇದ್ದಕ್ಕಿದ್ದಂತೆ ಏಕಾಗುತ್ತಿದೆ ಎಂದು ಇವರಿಗೆ ಗೊತ್ತಾಗುತ್ತಿಲ್ಲ. ಆದರೆ ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಮನೆಯಲ್ಲಿ ಇತ್ತೀಚೆಗೊಂದು ದುಷ್ಟಶಕ್ತಿ ಪ್ರವೇಶಿಸಿದೆ. ಆ ದುಷ್ಟಶಕ್ತಿ ಯಾವಾಗ ಪ್ರವೇಶಿಸಿದೆ, ಏಕೆ ಪ್ರವೇಶಿಸಿದೆ, ಯಾವ ರೂಪದಲ್ಲಿ ಪ್ರವೇಶಿಸಿದೆ ಎಂಬುದು ಈಗ ತಿಳಿದುಕೊಳ್ಳೋಣ. ಅದು ನಿಮ್ಮ ಮನೆಯಲ್ಲಿ ಪ್ರವೇಶಿಸಿದ ಕ್ಷಣದಿಂದ ದಿನೇ ದಿನೇ ನಿಮ್ಮ ಜೀವನ ಹಾಳಾಗುತ್ತಿದೆ. ದಿನೇ ದಿನೇ ನೀವು ಕುಗ್ಗಿ ಹೋಗುತ್ತಿದ್ದೀರಿ. ನಿಮ್ಮ ಕಷ್ಟಗಳು ಹೇಳಿಕೊಂಡರೂ ಕೂಡ ಅರ್ಥ ಮಾಡಿಕೊಳ್ಳುವ ಜನರಿಲ್ಲ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೋ ಅದು ಸಕ್ಸಸ್ ಆಗ್ತಿಲ್ಲ. ಇದರ ಕಾರಣದಿಂದ ನಾನು ಅನ್ಲಕ್ಕಿ ಎಂಬ ಭಾವನೆ ನಿಮ್ಮಲ್ಲಿ ಬಂದು ಬಿಟ್ಟಿದೆ. ಹಾಗಾಗಿ ನೀವು ಎಲ್ಲಾ ಪ್ರಯತ್ನಗಳನ್ನು ನಿಲ್ಲಿಸಿ ಕೆಲಸದ ಮೇಲಿನ ಆಸಕ್ತಿ ಕೂಡ ಕಳೆದುಕೊಂಡಿದ್ದೀರಿ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಮನೆಯಲ್ಲಿ ಕುಳಿತಿರುವಂತ ದುಷ್ಟಶಕ್ತಿ. ನೀವು ಪೂಜೆಗಳು, ಹಬ್ಬಗಳು, ವ್ರತಗಳು ಎಲ್ಲ ಕೂಡ ಮಾಡುತ್ತಿದ್ದೀರಿ. ಆದರೆ ನಿಮ್ಮ ಕಷ್ಟಗಳು ಮಾತ್ರ ಬಗೆಹರಿಯುತ್ತಿಲ್ಲ ಎಂದು ಇತ್ತೀಚೆಗೆ ನಿಮಗೆ ದೇವರ ಮೇಲಿರುವಂತ ಶ್ರದ್ಧೆ, ನಂಬಿಕೆ ಕೂಡ ಕಡಿಮೆಯಾಗಿದೆ. ನೀವು ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲೆಲ್ಲೋ ಹುಡುಕಾಡುತ್ತಿದ್ದೀರಿ. ಆದರೆ ಈ ಸಮಸ್ಯೆ ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಲೇ ತಿರುಗಾಡುತ್ತಿದೆ. ನೀವು ಆ ದುಷ್ಟಶಕ್ತಿಯನ್ನು ಮನೆಯಿಂದ ಹೊರಗೆ ಓಡಿಸಲು ಸಾಧ್ಯವಾದರೆ ನಿಮ್ಮ ಕಷ್ಟಗಳೆಲ್ಲವೂ ಒಂದರ ಹಿಂದೆ ಮತ್ತೊಂದು ಎಂಬಂತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಾಗಾಗಿ ನೀವು ಅರ್ಜೆಂಟ್ ಆಗಿ ಮಾಡಬೇಕಾದ ಕೆಲಸ ಏನಂದ್ರೆ ಆ ದುಷ್ಟ ಶಕ್ತಿಯನ್ನು ಮನೆಯಿಂದ ಹೊರಗೆ ಓಡಿಸುವುದು. ಅಯ್ಯೋ, ಇದೆಲ್ಲ ಬೋಗಸ್ ಅಂದುಕೊಂಡು ನೀವು ತಾಸಾರ ಮಾಡಿದರೆ ಅಥವಾ ತಡ ಮಾಡಿದರೆ ಈಗಲೇ ಆ ದುಷ್ಟಶಕ್ತಿ ಎಂಬ ಬೀಜ ಮರವಾಗಿದೆ. ಇನ್ನು ನೀವು ತಡ ಮಾಡಿದರೆ ಅದು ಹೆಮ್ಮರವಾಗುತ್ತದೆ. ಆಗ ನೀವು ಅದನ್ನು ಬುಡದ ಸಮೇತ ಕಿತ್ತು ಎಸೆಯುವುದು ಅಸಾಧ್ಯ. ಈಗಾಗಲೇ ತುಂಬಾನೇ ಲೇಟ್ ಮಾಡಿದ್ದೀರಿ. ಇನ್ನೂ ಲೇಟ್ ಮಾಡೋಕೆ ಹೋಗಬೇಡಿ. ಆ ದುಷ್ಟಶಕ್ತಿಯನ್ನು ಯಾವ ರೀತಿ ಮನೆಯಿಂದ ಓಡಿಸಬೇಕು ಎಂಬುದು ಈಗ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಆ ದುಷ್ಟಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಕಾರಣವೇನು ಎಂಬುದು ಮೊದಲು ನಾವು ತಿಳಿದುಕೊಳ್ಳೋಣ. ಆ ದುಷ್ಟಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಕಾರಣ ನೀವೇ. ಅಂದರೆ ನೀವು ತಿಳಿಯದೆ ಮಾಡಿದಂತ ಒಂದು ತಪ್ಪಿನ ಕಾರಣದಿಂದಲೇ ಅದು ನಿಮ್ಮ ಮನೆಯೊಳಗೆ ಪ್ರವೇಶಿಸಿದೆ. ನೀವು ಎಲ್ಲೋ ಬೇರೆ ಊರುಗಳಿಗೆ ಪ್ರಯಾಣಿಸಿದಾಗ ಆಗಿರಬಹುದು,
ಅಥವಾ 4 ದಾರಿಗಳು ಸೇರುವ ಜಾಗವನ್ನು ದಾಟುವಾಗ ಆಗಿರಬಹುದು, ಅಥವಾ ಯಾವುದಾದರೂ ಮಶಾನದ ದಾರಿಯಲ್ಲಿ ಹೋಗುವಾಗ ಆಗಿರಬಹುದು. ಆ ಜಾಗಗಳಲ್ಲಿ ಏನೋ ಒಂದು ಕೆಟ್ಟ ಪದಾರ್ಥವನ್ನು ನೀವು ತುಳಿದಿದ್ದೀರಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ದೃಷ್ಟಿ ತೆಗೆದಾಗ ಅದನ್ನು ತೆಗೆದುಕೊಂಡು ಹೋಗಿ ಬೀದಿಗಳಲ್ಲಿ ಚೆಲ್ಲುತ್ತೇವೆ. ಅದು ಬೇರೆಯವರು ತುಳಿದರೆ ನಮ್ಮ ದೃಷ್ಟಿ ಹೋಗುತ್ತದೆ ಎಂಬ ಕೆಟ್ಟ ಉದ್ದೇಶದಿಂದಲೇ ನಾವದನ್ನು ಮಾಡುತ್ತೇವೆ. ಅದರಿಂದ ಅದನ್ನು ತುಳಿದವರಿಗೆ ದೃಷ್ಟಿ ತಾಕುತ್ತದೆ, ನಮಗಿರುವಂತ ದೃಷ್ಟಿ ಕಡಿಮೆಯಾಗುತ್ತದೆ. ಆದರೆ ಇಲ್ಲಿ ನೀವು ತುಳಿದಿರುವುದು ಬರೀ ದೃಷ್ಟಿ ಪದಾರ್ಥ ಅಲ್ಲ. ನೀವು ತುಳಿದಿರುವುದು ಯಾರೋ ದೆವ್ವ ಬಿಡಿಸಲು ಉಪಯೋಗಿಸಿದಂತಹ ಪದಾರ್ಥ, ಅಥವಾ ಯಾರ ಮೇಲೋ ದುಷ್ಟ ಪ್ರಯೋಗ ಮಾಡಲು ಉಪಯೋಗಿಸಿದಂತಹ ಪದಾರ್ಥ. ಅದನ್ನು ನೀವು ತುಳಿದಿದ್ದೀರಿ ಅಥವಾ ಮುಟ್ಟಿದ್ದೀರಿ, ಅಥವಾ ನಿಮ್ಮ ಸೈಕಲ್, ಬೈಕ್, ಕಾರ್ ಅಥವಾ ಯಾವುದೋ ಒಂದು ನಿಮ್ಮ ವೆಹಿಕಲ್ ಅನ್ನು ಅದರ ಮೇಲೆ ಹತ್ತಿಸಿದ್ದೀರಿ. ಈ ರೀತಿ ಆ ದುಷ್ಟಶಕ್ತಿ ನಿಮ್ಮ ಹಿಂದೆಯೇ ನಡೆದು ನಿಮ್ಮ ಮನೆಗೆ ಬಂದಿದೆ. ಹೊರಗಿಂದ ಬರುವಾಗ ಕಾಲು ತೊಳೆದುಕೊಳ್ಳದೆ ಮನೆಯೊಳಗೆ ಬಂದರೆ ಆಗುವಂತಹ ಪರಿಣಾಮಗಳು ಇವೆ. ನೀವು ಕೈಕಾಲು ಮುಖ ತೊಳೆದುಕೊಂಡು ಮನೆಯೊಳಗೆ ಬಂದಿದ್ದರೆ ಸುಮಾರು 60% ಸಮಸ್ಯೆ ಕಡಿಮೆಯಾಗುತ್ತಿತ್ತು. ಆದರೆ ಕಾಲಿಗೆ ಚಪ್ಪಲಿ ಹಾಕಿಕೊಂಡು ತಾನೇ ಓಡಾಡಿರುವುದು ಎಂಬ ಉದ್ದೇಶದಿಂದ ಹೊರಗಡೆ ಚಪ್ಪಲಿ ಬಿಟ್ಟು ನೇರವಾಗಿ ಮನೆಯೊಳಗೆ ಬಂದು ಕುಳಿತಿದ್ದೀರಿ. ನಿಮ್ಮ ಜೊತೆಯೇ ಆ ದುಷ್ಟ ಶಕ್ತಿ ಕೂಡ ಬಂದು ಕುಳಿತಿದೆ. ನೋಡಿ, ಯಾವ ಸಮಸ್ಯೆ ಶುರುವಾಗೋಕ್ಕೂ ಕೂಡ ಸ್ವಲ್ಪ ಸಮಯ ಹಿಡಿಯುತ್ತದೆ. ಎಪ್ಪು ಮೊಸರಾಗೋಕ್ಕೂ ಕೂಡ ಒಂದು ರಾತ್ರಿ ಬೇಕು. ಅದೇ ರೀತಿ ನಿಮ್ಮ ಅದೃಷ್ಟ ದುರದೃಷ್ಟವಾಗಿ ಬದಲಾಗೋಕ್ಕೂ ಕೂಡ ಸಮಯ ಹಿಡಿಯುತ್ತದೆ. ನೀವು ಆ ದುಷ್ಟಶಕ್ತಿಯನ್ನು ಮನೆಗೆ ತಂದಾಗಿನಿಂದ ದಿನೇ ದಿನೇ ನಿಮ್ಮ ಅದೃಷ್ಟ ಬದಲಾಗುತ್ತಾ ಈಗ ಸಂಪೂರ್ಣವಾಗಿ ದುರದೃಷ್ಟ ತುಂಬಿಕೊಂಡಿದೆ. ನೀವೇ ಒಂದು ಸಲ ನೆಮ್ಮದಿಯಾಗಿ ನಿಮ್ಮ ಕಷ್ಟಗಳು ಎಲ್ಲಿಂದ, ಯಾವತ್ತಿಂದ ಶುರುವಾಯಿತು, ಅದಕ್ಕೂ ಮುಂಚೆ ನೀವೆಲ್ಲಿ ಪ್ರಯಾಣಿಸಿದ್ದೀರಿ ಎಂಬುದನ್ನು ಯೋಚಿಸಿ ನೋಡಿ. ನಿಮ್ಮ ಸಮಸ್ಯೆಗೆ ಕಾರಣ ಯಾವುದು ಎಂದು ನಿಮಗೆ ಅರ್ಥವಾಗುತ್ತದೆ. ಇದುವರೆಗೂ ನಿಮಗೆ ಸಹಾಯ ಮಾಡುತ್ತಿದ್ದ ದೈವಶಕ್ತಿ ತುಂಬಾನೇ ಹೋರಾಡುತ್ತಿದೆ. ಆದರೆ ಆ ದುಷ್ಟಶಕ್ತಿ ಬಲವಾಗಿ ನಿಮ್ಮ ಮನೆಯಲ್ಲಿ ಕುಳಿತು ಬಿಟ್ಟಿದೆ. ಇನ್ನು ಕೂಡ ದೈವಶಕ್ತಿ ನಿಮ್ಮನ್ನು ಬಿಟ್ಟಿಲ್ಲ. ಇಲ್ಲದಿದ್ದರೆ ನೀವು ಕೆಲಸದಲ್ಲಿ ಸಮಸ್ಯೆ ಅನುಭವಿಸಬೇಕಾಗಿತ್ತು, ಅಥವಾ ಅಂಗಡಿಗೆ ಬೀಗ ಹಾಕಬೇಕಾಗಿತ್ತು, ವ್ಯಾಪಾರ ನಿಲ್ಲಿಸಬೇಕಾಗಿತ್ತು, ಮನೆ ಬದಲಾಯಿಸಬೇಕಾಗಿತ್ತು, ಒಡವೆಗಳು, ಜಮೀನು, ಮನೆ ಮಾರಬೇಕಾಗಿತ್ತು, ಆರೋಗ್ಯ ಹದಗೆಟ್ಟು ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು. ಇದ್ಯಾವುದೂ ಆಗದೆ ಕಷ್ಟಗಳು ಬಂದರೂ ಕೂಡ ನಿಧಾನವಾಗಿ ಅದು ಹೋಗುತ್ತಿದೆ ಅಂದರೆ ಇನ್ನೂ ದೇವರು ನಿಮ್ಮ ಮೇಲೆ ತೋರಿಸುತ್ತಿರುವಂತ ಕರುಣೆ ಅದು. ಹಾಗಾಗಿ ಲೇಟ್ ಆಗಿದ್ದರೂ ಕೂಡ ಅಸಾಧ್ಯ ಅಂತೂ ಆಗಿಲ್ಲ. ದೇವರ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದಲೇ ಇವತ್ತು ಈ ವಿಡಿಯೋ ನಿಮಗೆ ಕಾಣಿಸಿದೆ. ಯಾರೋ ಒಬ್ಬರ ಮೂಲಕ ಈ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗುತ್ತಿದೆ. ನೀವು ಮಾಡಬೇಕಾದ ಪರಿಹಾರ ಏನಂದ್ರೆ, ನಿಮ್ಮ ಮನೆಗೆ ಹತ್ತಿರದಲ್ಲಿರುವಂತ ಹುತ್ತದ ಹತ್ತಿರ ನೀವು ಈ ಪರಿಹಾರ ಮಾಡಬೇಕು, ಅಥವಾ ಜಂಟಿ ನಾಗರಹಾವು ವಿಗ್ರಹದ ಹತ್ತಿರ ಈ ಪರಿಹಾರ ಮಾಡಬಹುದು. ನಮಗೆ ಹುತ್ತ ಸಿಗುವುದು ಕಷ್ಟ ಆದ ಕಾರಣ ಜಂಟಿ ನಾಗರಹಾವು ವಿಗ್ರಹ ಆದರೆ ಪ್ರತಿ ಅರಳಿಕಟ್ಟೆ ಅಥವಾ ಆಲದ ಕಟ್ಟೆಯಲ್ಲಿ ಸಿಗುತ್ತದೆ. ಹಾಗಾಗಿ ಈ ಪರಿಹಾರ ಅಲ್ಲೇ ಮಾಡುವುದು ಒಳ್ಳೆಯದು. ಮೊದಲಿಗೆ ಜಂಟಿ ನಾಗರಹಾವು ವಿಗ್ರಹವನ್ನು ಚೆನ್ನಾಗಿ ತೊಳೆದು ಆ ವಿಗ್ರಹಕ್ಕೆ ಅರಿಶಿನ ಸಂಪೂರ್ಣವಾಗಿ ಹಚ್ಚಿ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಟು ಅದರ ಬಾಲ ಅಥವಾ ಪಾದದ ಹತ್ತಿರ ಒಂದು ಬಿಳಿ ಎಕ್ಕದ ಎಲೆಗೆ ಚೆನ್ನಾಗಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟನ್ನಿಟ್ಟು ಅದನ್ನು ಆ ವಿಗ್ರಹದ ಬಾಲ ಅಥವಾ ಪಾದದ ಹತ್ತಿರ ಇಡಬೇಕು. ಈ ಎಲೆಯನ್ನು ಸ್ವತಃ ನೀವೇ ಕೈಯಾರೆ ಕಿತ್ತು ತರಬೇಕು. ಹಾಗೆ ಈ ಪರಿಹಾರ ಕೂಡ ಸ್ವತಃ ನೀವೇ ಮಾಡಬೇಕು. ಬಳಿಕ ಆ ಎಲೆಯ ಮೇಲೆ ಒಂದು ಹೂವಿಟ್ಟು ಜಂಟಿ ನಾಗರಹಾವು ವಿಗ್ರಹಗಳಿಗೂ ಕೂಡ ಹೂವಿನ ಹಾರ ಹಾಕಿ ವಿಗ್ರಹದ ಮುಂದೆ ಒಂದು ಮಣ್ಣಿನ ದೀಪ ಹಚ್ಚಿಟ್ಟು ನೈವೇದ್ಯವಾಗಿ 2 ಪುಟ್ಟ ಬಾಳೆಹಣ್ಣು ಅಥವಾ ಒಂದು ಚಿಕ್ಕ ಬೆಲ್ಲದ ತುಂಡು ಇಡಬೇಕು. ನಿಮ್ಮ ಸಮಸ್ಯೆಗೆ ಇನ್ನೂ ಬೇಗನೆ ಪರಿಹಾರ ಬೇಕು ಅಂದ್ರೆ ಮೊದಲು ನೀವು ವಿಗ್ರಹ ತೊಳೆದ ಮೇಲೆ 1 ಲೋಟ ಹಾಲಿನಿಂದ ಅಭಿಷೇಕ ಮಾಡಿ, ಅದರ ನಂತರ ನೀರಿನಿಂದ ಅಭಿಷೇಕ ಮಾಡಿ, ಆಮೇಲೆ ನಾನು ಹೇಳಿದಂತೆ ಹೂವ ಹಾಕಿ ವಿಗ್ರಹದ ಮುಂದೆ ಒಂದು ಎಕ್ಕದ ಎಲೆಯನ್ನು ಇಟ್ಟು ಪೂಜೆ ಮಾಡಬೇಕು. ಬಳಿಕ ವಿಗ್ರಹದ ಸುತ್ತಲೂ 11 ಸಲ ಪ್ರದಕ್ಷಿಣೆ ಮಾಡಬೇಕು. ಈ ರೀತಿ ನೀವು 4 ಭಾನುವಾರಗಳು ತಪ್ಪದೇ ಮಾಡಬೇಕು.
ಒಂದು ವೇಳೆ ನೀವು ಮಹಿಳೆಯರಾದರೆ ಮುಟ್ಟಾಗಿದ್ದರೂ ಕೂಡ ಈ ಪರಿಹಾರ ಮಾಡಬಹುದು. ಈ ರೀತಿ 4 ವಾರಗಳು ಅಂದರೆ 1 ತಿಂಗಳು ಈ ಪರಿಹಾರ ಮಾಡೋದ್ರಿಂದ ನಿಮ್ಮ ಮನೆಯೊಳಗೆ ಪ್ರವೇಶಿಸಿದಂತ ಆ ದುಷ್ಟ ಶಕ್ತಿ ಖಂಡಿತ ಹಿಂದಿರುಗಿ ನೋಡದೆ ಓಡಿ ಹೋಗುತ್ತದೆ. ನೀವು ಈ ಪರಿಹಾರ ಮಾಡಿ ಮನೆಗೆ ಬರುವಾಗ ನೀವು ಇಟ್ಟ ನೈವೇದ್ಯದಲ್ಲಿ ಅರ್ಧ ನೈವೇದ್ಯ ನೀವು ತಿಂದು ಅಥವಾ ನಿಮ್ಮ ಮನೆಗೆ ತಂದುಕೊಂಡು ಉಳಿದ ಅರ್ಧ ನೈವೇದ್ಯವನ್ನು ವಿಗ್ರಹದ ಮುಂದೆ ಹಾಗೆ ಬಿಡಬೇಕು. ವಿಗ್ರಹಕ್ಕೆ ಹಚ್ಚಿರುವಂತ ಅರಿಶಿನ ಕುಂಕುಮ ನೀವು ಬೊಟ್ಟಿನಂತೆ ಹಣೆಗೆ ಇಟ್ಟುಕೊಂಡು ವಿಗ್ರಹಕ್ಕೆ ಅಲಂಕರಿಸಿದಂತ ಹೂವಿನ ಹಾರದಲ್ಲಿ 1-2 ಹೂವುಗಳನ್ನು ಕಿತ್ತು ತಂದು ಒಂದು ಪೇಪರ್ನಲ್ಲಿ ಸುತ್ತಿ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಇದುವರೆಗೂ ನೀವು ದುಷ್ಟಶಕ್ತಿಯಿಂದ ಅನುಭವಿಸುತ್ತಿರುವಂತ ಸಮಸ್ಯೆಗಳು ಹೋಗುವುದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಸರ್ಪ ದೋಷಗಳು ಇದ್ದರೆ ಈ ಪರಿಹಾರದಿಂದ ಅದು ಕೂಡ ನಿವಾರಣೆಯಾಗುತ್ತದೆ. ಈ ರೀತಿ ಈ ಚಿಕ್ಕ ಪರಿಹಾರ ಮಾಡಿಕೊಂಡು ನಿಮ್ಮ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ.